ಗುರು ಯಾರನ್ನ ಅಂಪೇರ್ ಕರ್ಸ್ಬಿಡು ಗುರು. ಮಚ್ಚ ಬಾಯ್ ನೀನ್ ಅಂಪೇರ್ ಮಾಡಿ ಬಾ ಮಚ್ಚ. ಗುರು ಬಂದೆ. ಸುಮ್ಮನಿರೋ ಬೇಡ ಕಣ. ಅಲ್ಲೇನ ಮಾತು ಬಾರ ಇಲ್ಲಿ ಬೇಗ. ವೈಡ್ ರೋಬೋಟ್ ತರ ನಿಂತ್ಕೊಬಿಟ್ಟಿದೆಯಲ್ಲ ಶಡನ್ ಮಗ್ನೆ. ಒಂದ್ ಪಾಪನ್ ಕರ್ಸ್ಬಿಟ್ಟು ಏನಂತ ಕೇಳಿದ್ರು ಕೂಡ ವೈಡ್ ಅಂತ ಕರೆಕ್ಟ್ ಆಗಿ ತೋರ್ಸುತ್ತೆ. ನಿನಗ್ ಬರ್ತಾ ಇಲ್ವಲ್ಲ? ನನ್ ಮಗನ್ ಯಾಕೆ ತಾನ ಅಂಪೇರ್ ಮಾಡ್ದು? ಯಾವ ಸೀಮೆ ಅಂಪೇರ್ ಇವನು? ಕ್ರಿಕೆಟ್ ಗೊತ್ತಿರೋಲ್ಲ ಅಂಪೇರ್ ನಿಲ್ಸಿದಿರಲ್ಲ. ಬೇಡ ಅಂಪೇರ್ ಚೇಂಜ್ ಮಾಡಿಸಿ. ನೋ ಬಾಲ್ ಗುಡ್ ಅಂಪೇರ್ ಕಣ ನೀನು. ನೋ ಬಾಲ್ ಕೊಡು. ಸೊ ಯಾವ ಸೀಮೆ ಅಂಪೇರ್ ಇವನು? ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನ. ನೋ ಬಾಲ್. ಇವಾಗ ಗೊತ್ತಾಯ್ತು ನಿನ್ಗೆ ಅಂಪೇರ್ ಮಾಡ್ಬೇಕಂತ. ನಡಿಯೋ ಶಾವ್ಗೆ ಅಂಪೇರ್ ಚೇಂಜ್ ಮಾಡಿದ್ರೆ ನಾನು ಬರೋದೇ ಇಲ್ಲ. ಶಾವ್ಗೆ ಇದೀಗ ಯಾರು ನಿಮ್ಮ ಹತ್ರ ಅಂಪೇರ್ ಮಾಡಕ್ಕೆ ಬರಲ್ಲ ಅನ್ನೋದು. ಏನ್ ಡಿಸಿಷನ್ ಕೊಟ್ರು ಏನಕ್ಕೂ ಒಪ್ಕೊಳ್ಳಲ್ಲ. ಅಲ್ಲಿ ಮೊಟ್ಟೆ ನನ್ನ ಮೊಟ್ಟೆ ಮುಗಿಸ. ಒಂದ್ಸತಿ ಕ್ರಿಕೆಟ್ ಕರೀರಿ. 6 ಬಾಲ್ಗೆ 6 ರನ್ ಬೇಕು ಮಚ್ಚ. ನಮ್ಗೆ ಎಲ್ಲರದು ಓವರ್ ಮುಗ್ದೋಗಿದೆ. ಯಾರು ಕೊಡೋದು ಗೊತ್ತಾಗ್ತಿಲ್ಲ ಮಚ್ಚ. ಆ ಹೊಸ ಹುಡ್ಗನ್ ಕೊಡೋಣ ಮಚ್ಚ. ಪಕ್ಕ ಲಗೋರಿ ಬೌಲರ್ ಅನ್ಕೋ. ಮರದಲ್ಲಿ ಮಾವಿನಕಾಯಿಗಳ ಹೆಂಗ್ ಹೊಡಿತಾನ ಮಚ್ಚ ಗೊತ್ತಾ ಗುರಿ. ಕೊಟ್ಬಿಡೋಣ ಮಚ್ಚ. ಸರಿ ಗುರು, ನನ್ನ ಫ್ರೆಂಡ್ ಮಾತು ಕೇಳಿ ನಿಂಗೆ ನಮ್ಗೆ ಕೊಟ್ಟಿದ್ದೀನಿ. ಆಡಿಸ್ಕೊಬಿಡು. ಅದೇನೋ ಮಾವಿನಕಾಯಿಗೆಲ್ಲ ಚೆನ್ನಾಗಿ ಗುರಿ ಹಿಡಿತಿ ಅಂತಲ್ಲ ನೀನು. ಲಗೋರಿ ಬೌಲರ್ ಅಂತಲ್ಲ ನೀನು. ಅದೇ ತರ ಅವ್ನ್ ಮಾವಿನಕಾಯಿಗೆ ಗುರಿ ಇಟ್ಬಿಡು. ಅವನೇ ಔಟ್ ಆದ್ರೂ ಪರವಾಗಿಲ್ಲ. ಒಂದು ಅವ್ನು ಔಟ್ ಆಗ್ಬೇಕು, ಇಲ್ಲ ವಿಕೆಟ್ ಬಿದ್ದಿ ವಿಕೆಟ್ ಅಲ್ಲಿ ಔಟ್ ಆಗ್ಬೇಕು. ಆಡಿಸ್ಕೊಬಿಡು. ಬೌಲಿಂಗ್ ಕಣ. ಒಂದ್ ಬಾಲ್ 6 ಮಚ್ಚ. ಅವನ್ ಮಾವಿನಕಾಯಿಗೆ ಗುರಿ ಇಟ್ಬಿಡು. ನನ್ನ ಸೆಂಟ್ರ್ ಪಾಯಿಂಟ್ಗೆ ಹೊಡೆದ್ಬಿಟ್ಟ ಗುರು. ಸವಾಶ್ ಕಣ ಲಗೋರಿ. ನೀನು ಕಣ ಬೌಲರ್ ಅಂದ್ರೆ. 5 ಓವರ್ 50 ರನ್ ಜಾಸ್ತಿ ಆಯ್ತು ಮಚ್ಚ. ಪರವಾಗಿಲ್ಲ, ಬ್ಯಾಟಿಂಗ್ ಅಲ್ಲಿ ನೋಡ್ಕೋಣ. ಏನ್ ತೊಂದ್ರೆ ಇಲ್ಲ, ಆಡ್ಬೋದು ಮಚ್ಚ. ಅಲ್ಲಿ ನೋಡಲು ಕರಿ ಬಡೆ ನನ್ನ ಮಗನ್ನ ಅವಾಗ್ಲೇ ಊರಿಗೆ ಮುಂಚೆ ಬ್ಯಾಟ್ ಎತ್ಕ ಹೋಗಿ ನಿಂತವನೇ ಅಲ್ಲಿ. ನಾನು ಹೋದ್ರೆ 50 ರನ್ ಆರಾಮಾಗಿ ಚೇಸ್ ಮಾಡ್ಬೋದು. ಇವ್ನು ಕಳ್ಸೋದ್ ಬೇಡ ಕಣ. ರಾಜು ಸಂತ ಹೋಗಿದಾರಲ್ಲ, ಅವರೇ ಚೆನ್ನಾಗ್ ಆಡ್ತಾರೆ ಬಿಡು. ಯಾರಾದ್ರೂ ಔಟ್ ಆದ್ರೆ ನಾನು ಹೋಯ್ತೀನಿ. ಎಷ್ಟು ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗಿದ್ದಾರೆ. ರಾಜು ಅವ್ರ ಔಟ್. ರಾಜು ಔಟು. ಅವ್ನ್ ಬಾಯ್ ಹಾಕಿದ ತಕ್ಷಣ ಔಟ್ ಆಗ್ಬಿಟ್ಟ ಮಚ್ಚ. ಅವನು ಕಸ್ಬಿಡ ಮಚ್ಚ. ಅವನ್ನ ಬೇಗ ಔಟ್ ಆಗ್ಬಿಟ್ಟು ಬರ್ಲಿ. ಅವನೇ ಕುರ್ಗೋ ಕುಂಜ ಹೇಳಕ್ಕೆ ಮುಂಚೆನೆ ಬ್ಯಾಟ್ ಎತ್ಕೊಂಡು ಅವನೇ ಓಡ್ತವನೆ ಮಚ್ಚ. ಮಚ್ಚ, ಕೆಲವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಿರಲ್ಲ. ಕ್ರಿಕೆಟ್ ಆಡ್ತೀನಿ ಅಂತ ಬಂದ್ಬಿಡ್ತಾರೆ. ಏನಕ್ಕೂ ಆಗಲ್ಲ. ಬ್ಯಾಟ್ ಇಟ್ಕೊಂಡು ಇಂಟ್ಕೊಬಿಡ್ತಾರೆ. ಬರೀ ಕೊರಗೋದ ಬ್ಯಾಟಿಂಗ್ಗೆ. ನನ್ನ ಮಕ್ಕಳು ಬರೋದಕ್ಕಿಂತ ಮನೇಲೆ ಸಾಯ್ಬೋದು. ಅದೇನೋ ನಿಜಾನೆ. ಬಿಡು ಮಚ್ಚ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಫೇಸ್ ಬ್ಯಾಟಿಂಗ್ ನಾನೇ ಹೋಯ್ತೀನಿ. ಎಲ್ಲಾ ಬಾಲ್ನು ಚಚ್ಚಾಕ್ತೀನಿ. ಬೆಂಡೆಕಾಯಿ ಮುಗ್ದವನಲ್ಲ. ನನ್ ಕೈಲೇ ಕಡೆ ನಿನ್ ಸಾವು. ಎಲ್ಲಾ ಕ್ರಿಕೆಟ್ ಗ್ಯಾಂಗ್ ಅಲ್ಲೂ ಈ ತರ ಒಬ್ಬ ಇದ್ದೇ ಇರ್ತಾನೆ ಗುರು. ವಾದಗಳು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಪ್ರತಿ ಬಾಲ್ಗೂ ವಾದ ಮಾಡ್ತಾನೆ. ಒಂದ್ ಮ್ಯಾಚ್ ನೀಟ್ ಆಡಕ್ ಆಗಲ್ಲ. ವಿಕೆಟ್ ಮೇಲ್ಗಡೆ ಬಂದ್ರೆ ಕಣ ನೋಬಾಲ್. ನಿಮ್ ಹೊಟ್ಟೆ ಹತ್ರ ಬಂದ್ರೆ ನೋಬಾಲ್ ಅಲ್ಲ, ಹೊಟ್ಟೆಗೆ ಬಿಡ್ತೀನಿ. ಇವ್ರು ವಾದ ಮಾಡೋ ಗ್ಯಾಪ್ ಅಲ್ಲಿ ಒಂದ್ ಒಳ್ಳೆ ಟೀ ಕುಡಿಯಬಹುದು ಗುರು. ಇನ್ನು ಸ್ವಲ್ಪ ಕೆಲಸ ಇದ್ರು ಕೂಡ ಮುಗಿಸ್ಕೋಬಹುದು. ಕತ್ಲೆ ಮಾಡ್ಬಿಟ್ರಲ್ಲ ನನ್ ಮಕ್ಳು. ಒಂದ್ ಮ್ಯಾಚ್ ಆಡಕ್ಕಾಗಲ್ಲ ನೀಟಾಗಿ. ನನ್ನ ಮಕ್ಳಿಂದ ಎಲ್ಲ ಮನೆಗೆ ಹೋಗ್ತಾ ಇದಾರೆ. ನನ್ನ ಮಕ್ಳು ಹಿಂಗೆ ಕಚ್ಚಾಡ್ಕೊಂಡು ಸಾಯಿರೋ. ಅಣ್ಣ ಹಿರಿಯಣ್ಣ. ಬೌಲಿಂಗ್ ಮಚ್ಚ, ಬೌಲಿಂಗ್. ಮಚ್ಚ, ಸಿಕ್ಕಿರೋ ಮೇಕೆ ಇದು. ಯೂಸ್ ಮಾಡ್ಕೊಂಬಿಡ ಮಚ್ಚ. ವಿಕೆಟ್ ತೆಗಿಯೋಕೋಬೇಡ ಮಚ್ಚ. ಹೇಳಿದೀನಿ, ಆಡಿಸ್ಕೊಬಿಡು. ಆರಾಮಾಗಿ ಬಾಲ್ ಡಾಟ್ ಮಾಡಿಸ್ಬೋದು ಇವನ್ನ. ಮಚ್ಚ, ಇವನ್ ಓವರ್ ಯೂಸ್ ಮಾಡ್ಕೋ. ಬರೀ ಫುಲ್ ಟಾಸ್ಗಳೇ ಬರುತ್ತೆ. 5 ಬಾಲ್ಗೆ 5 ಸಿಕ್ಸ್ ಹೊಡಿಬೋದು. ಮಚ್ಚ, 6 ಬಾಲ್ ಗತ್ತು. ಅವನ ಹತ್ರ ಹೊಡಿ. ಅವ್ನ್ ಬಾಲ್ ಹಿಡಿಯಲ್ಲ. ಸರಿ ಮಚ್ಚ. ತುಂಬಾ ಥ್ಯಾಂಕ್ಸ್ ಗುರು. ನೀನ್ ಇಲ್ದೇ ಇದ್ರೆ ನಾವು ಮ್ಯಾಚ್ ಗೆಲ್ಲಕ್ ಆಗ್ತಿರಲ್ಲ ಗುರು. ಬಾ ಗುರು, ಹೋಗ್ಬೇಕಾದ್ರೆ ಬಿರಿಯಾನಿ ಕೊಡಿಸ್ತೀನಿ. ಬನ್ನಿ ಬಾಸ್. ಇಲ್ಲ ಬನ್ನಿ, ನೀವೇ ನಮ್ಮ ಬಾಸ್ ಮೇಲೆ. ಗುರು ಅದೇನ್ ಡೈಲಿ ಬಂದು ಅವ್ರಿಗೆ ಟೀಮ್ಗೆ ಆಡ್ಕೊಟ್ಬಿಡು ಗುರು.
ಇನ್ನ ಜ್ಯೂಸ್ ಕೊಡಿಸ್ಬಿಡ್ತೀನಿ ನಾನು. ಹ್ಞೂ ಬಸ್ ಪರವಾಗಿಲ್ಲ ಬಸ್ ಬರ್ತೀವಿ. ಮಚ್ಚ ನನ್ನ ಎಲ್ಲರೂ ಅವಮಾನ ಮಾಡ್ತಾವ್ರೆ ಕಣ. ನಾಳೆ ಇನ್ನು ಕ್ರಿಕೆಟ್ಗೆ ಬರಲ್ಲ ಕಣ. ಮಚ್ಚ ಯಾಕೋ ಮಚ್ಚ ಹಂಗೆ ಹೇಳ್ತೀಯ? ಇವತ್ತಿಂದನೇ ಬರಕ್ ಹೋಗ್ಬೇಡ ಮಚ್ಚ. ಸಿಂಗಲ್ ಟುಡೇ ಆಡೋ ಸಾಕು, 6 ಬಾಲ್ಗೆ 4 ಬೇಕಷ್ಟೇ. ಇರು ಮಚ್ಚ ನನ್ನ ಫ್ರೆಂಡ್ ಬರ್ತಾನೆ, ಅವ್ನು ಕೊಡು ಒಂದೇ ಬಾಲಲ್ಲಿ 6 ಹೊಡೆದು ಫಿನಿಶ್ ಮಾಡ್ತಾನೆ ಆಟನ. ಎಲ್ಲ ಫಿಟ್ ಆಗ್ಬಿಡ್ತಾರೆ. ಇವನಾ? ಹೌದು ಮಚ್ಚ. ಅವ್ನು ತುಂಬಾ ಇನ್ನು ನಮ್ಮ ಟೀಮಲ್ಲಿ ಆಡ್ತಾನೆ ಮಚ್ಚ. ಏನಾರು ಬೇಜಾರು ಮಾಡ್ಕೊಬಿಡ್ತಾನೆ. ಮಚ್ಚ ಯಾಕ ಮಚ್ಚ? ಮಚ್ಚ ನನ್ ಮೇಲೆ ನಂಬಿಕೆ ಇಡು, ಮ್ಯಾಚ್ ನಮ್ದೇ ಪಕ್ಕ. ಇವತ್ತು ನೈಟ್ ಎಣ್ಣೆ ಹೊಡೆಯಕ್ ಹೋಗೋಣ. ಅವ್ನು ವಾಕ್ ಎಲ್ಲ ನೋಡ್ತಾ ಇದ್ರೆ ಅವ್ನ್ ಬರೀ ಆಟಿಟ್ಯೂಡ್ ಅಷ್ಟೇ ಕಣೋ, ಆಡಲ್ಲ ಅನ್ಸ್ತಾ ಇದೆ ನನ್ಗೆ ಯಾಕೋ. ಏಯ್ ಮಚ್ಚ ಏನ ಮಾಡ್ತವನೆ? ಮನೇಲಿ ಕಕ್ಕಾಸ್ ಹೋಗಿಲ್ವ ಏನೋ, ಕೂರ್ತವನಲ್ವ ಕೆಳಗಡೆ. ಅವ್ನ್ ಸ್ಕೋಪ್ಗಳು ನೋಡಲ್ಲ. ಅವ್ನು ನೋಡಕ್ಕೆ ಒಂದ್ ತರ ಆಗ್ತಾ ಇದೆ ಕಣ. ಹಂಗೆ ಸ್ಟ್ರಕ್ ಆಗೋನೆ ಸ್ಟ್ಯಾಚು ಹೇಳಿರೋ ತರ. ಮಚ್ಚ ಇರು ಮಚ್ಚ, ಎಷ್ಟು ಬಾಲ್ ಹೊಡಿತಾನೆ ಇವಾಗ ಅವ್ನು. ಬಾಲ್ ವೇಸ್ಟ್ ಮಾಡಿ ಮ್ಯಾಚ್ ಸೋಲ್ಸ್ಬಿಟ್ಟ ಕಣಲ್ಲ. ನಾನೇ ಹೋಗ್ತಿದ್ದೆ ಅದಕ್ಕೆ. ಹೇಳ್ತಾ ಇದ್ದೀನಿ ಅವ್ನು ಓವರ್ ಆಟಿಟ್ಯೂಡ್ ಅಲ್ಲಿ ಆಡ್ತಾ ಇದ್ದಾನೆ, ಆಡಲ್ಲ ಅಂತ. ಇರೋ ಬಾಲ್ ಎಲ್ಲ ವೇಸ್ಟ್ ಮಾಡ್ಬಿಟ್ಟು ಔಟ್ ಬಂದಿದ್ದಾನೆ. ಅದಕ್ಕೆ ಅವನ್ನೇ ಕಳಿಸಿದೆ ನಾನು ಸುಮ್ನೆ. ಎಲ್ಲಿಂದ ಬರ್ತಾರ? ಬಂದ್ಬಿಡ್ತಾರಲ್ಲ ಆ ಕಡೆ ಎಲ್ಲ. ಊಟಿಲಿ ಒಂದು ಕ್ಯಾಪ್ ಇಸ್ಕೊಬಿಟ್ಟು ಹಾಫ್ ಬನೀನ್ ಹಾಕೊಂಡ್ಬಿಟ್ಟು ಆಟಿಟ್ಯೂಡ್ ತೋರ್ಸಕ್ ಬಂದ್ಬಿಡ್ತಾರ ಅಲ್ಲಿ ಶಡೆಯನ್ ಮಕ್ಳು. ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಸ್ವಲ್ಪನೇ ಇರೋದಿಲ್ಲ. ಅವ್ನ ಅವತಾರ ನೋಡಿದ್ರೆ ಗೊತ್ತಾಗಲ್ಲ ಆಡಲ್ಲ ಅಂತ. ಇಂಥವ್ರನ್ನ ನಾಳೆಯಿಂದ ಕರ್ಕೊಂಬಂದ್ರೆ ಕೈ ಕಾಲು ಮುರಿದಾಕೊಡ್ತೀನಿ ನಿನ್ಗೆ. ಹೋಗ್ಬಿಟ್ಟು ಒಂದ್ 4 ಬಿಯರ್ ಇಸ್ಕೊಬ, ಅದೇ ನಿನ್ ಪನಿಷ್ಮೆಂಟ್ ನಿನ್ಗೆ. ತಲೆ ಕೆಟ್ಟೋಗಿದೆ ನನ್ಗೆ. ಬ್ರೋ ನೀವೇ ಬ್ರೋ ಇನ್ನೂ ಹೋಗಿಲ್ಲ? ನೀವ್ ಹೋಗಿ ಬ್ರೋ ಮನೆಗೆ. ಇಲ್ಲ ಬ್ರೋ, ಅವರು 4 ಬಿಯರ್ ತಗೋತಾರಲ್ಲ, ಕುಡ್ಕೊಂಡೈತಿ ಬ್ರೋ. ಅದು ಕುಡ್ಕೊ ಹೋಗ್ತೀರಾ ಓಸಿಯಲ್ಲಿ? ಹಾ